ಹನಿ ಟ್ರ್ಯಾಪ್ ಉನ್ನತ ಮಟ್ಟದ ತನಿಖೆಗೆ ಹೈಕಮಾಂಡ್ ಒಪ್ಪಿಲ್ಲ. ಹೈಕಮಾಂಡ್ ರೆಡ್ ಸಿಗ್ನಲ್ ಬೆನ್ನಲ್ಲೇ ಈಗ ಪರಮೇಶ್ವರ್ ಅಲರ್ಟ್ ಆದ್ರಂತೆ. ವಿಧಾನಸೌಧದಲ್ಲಿ ಸಿಐಡಿ ಮುಖ್ಯಸ್ಥ ಸಲೀಂ ಅಹಮದ್ ಗೃಹ ಸಚಿವರನ್ನ ಭೇಟಿಯಾಗಿದ್ದಾರೆ. ಪರಮೇಶ್ವರ್ ಜೊತೆಗೆ 50 ನಿಮಿಷ ಮುಖ್ಯಸ್ಥರು ಮಾತುಕತೆಯನ್ನ ಮಾಡಿದ್ದಾರೆ. ಗೃಹ ಸಚಿವ ಪರಮೇಶ್ವರ್ ಅವರಿಗೆ ಮೌಖಿಕ ಮತ್ತು ಪ್ರಾಥಮಿಕ ವರದಿಯನ್ನ ಸಲೀಂ ಅವರು ನೀಡಿದ್ದಾರೆ. ಸಲೀಂ ಅವರು ಕೊಟ್ಟಂತ ಪ್ರಾಥಮಿಕ ವರದಿಯಲ್ಲಿ ಏನಿದೆ ಹಾಗಿದ್ದಾಗ ಪಬ್ಲಿಕ್ ಟಿವಿಯಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್ ಆಗಿರುವಂತಹ ಸುದ್ದಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಇದು ಬೇರೆ ರೀತಿಯಾಗಿರುವಂಥದ್ದು ರೀತಿಯಲ್ಲೇ ಕಾಣಿಸ್ತಾ ಇದೆ. ಯಾವುದೋ ಮೂಲಕವಾಗಿ ಇನ್ಯಾವುದನ್ನೋ ಅಳಿಸಿ ಹಾಕುವಂತ ಪ್ರಯತ್ನವನ್ನ ತಾವು ಅದರಲ್ಲಿ ತಗಲಾಕೊಳ್ಬಾರ್ದು ಅನ್ನೋದಕ್ಕೋಸ್ಕರ ತನಿಖೆ ಅನ್ನುವಂಥದ್ದನ್ನ ಮುಂದೆ ಇಟ್ಟು ಅದರ ಮೂಲಕವಾಗಿ ತಮ್ಮನ್ನ ತಾವು ರಕ್ಷಣೆ ಮಾಡಿಕೊಳ್ಳುವಂತಹ ಪ್ರಯತ್ನವನ್ನ ಮಾಡಿದ್ರಾ ಉನ್ನತ ಸ್ಥಾನದಲ್ಲಿರೋರು ಅನ್ನುವಂಥ ಅನುಮಾನಕ್ಕೆ ಎಡೆ ಮಾಡಿಕೊಡುತ್ತೆ. ನೋಡಿ, ಅಲ್ಲಿ ದೃಶ್ಯವನ್ನು ತೋರಿಸ್ತಾ ಇದ್ದೀವಿ ನಿಮಗೆ. ಗೃಹ ಸಚಿವ ಪರಮೇಶ್ವರ್ ಅವರಿಗೆ ಮೌಖಿಕ ಪ್ರಾಥಮಿಕ ವರದಿಯನ್ನ ಸಲೀಂ ಅವರು ಹೋಗಿ ನೀಡಿರುವಂಥ ದೃಶ್ಯಗಳನ್ನು ವಿಧಾನಸೌಧದಲ್ಲಿದು ವಿಧಾನಸೌಧ ಕಾರಿಡಾರ್ ಏನಿದೆ ಅಲ್ಲಿ ನೋಡ್ತಾ ಇದ್ದೀರಾ. ಸಲೀಂ ಅವರು ಹೋಗ್ತಾ ಇರುವಂಥದ್ದು. ಸಲೀಂ ಅಹಮದ್ ಅವರು ಸಿಐಡಿ ಮುಖ್ಯಸ್ಥರು ಗೃಹ ಸಚಿವರನ್ನು ಭೇಟಿಯಾಗ್ತಾರೆ. ಭೇಟಿಯಾಗಿ ಸುದೀರ್ಘವಾಗಿ 50 ನಿಮಿಷ ಮಾತುಕತೆಯನ್ನು ಮಾಡಿದಾರಂತೆ. ಲಿಖಿತ ರೂಪದಲ್ಲಿ ಯಾವುದೇ ರೀತಿಯಾದಂಥ ವರದಿಯನ್ನು ನೀಡಿಲ್ಲ. ಮೌಖಿಕವಾಗಿ ಪ್ರಾಥಮಿಕ ವರದಿಯನ್ನು ನೀಡಿರೋದು. ಹಿಂಗಾಗಿದೆ, ಈ ಪ್ರಕರಣದಲ್ಲಿ ಈ ರೀತಿಯಾಗಿದೆ ಅನ್ನುವಂಥದ್ದನ್ನು ಹೇಳಿದಾರಂತೆ. ನಿನ್ನೆ ಮುಖ್ಯಮಂತ್ರಿಗಳು ಹೋಗಿ ಅಲ್ಲಿ ರಾಹುಲ್ ಗಾಂಧಿ ಅವರ ಹತ್ರ ಕೇಳಿದ್ರಂತೆ, ಇದನ್ನು ಉನ್ನತ ಮಟ್ಟದ ತನಿಖೆ ಮಾಡಿಸ್ಬೇಕಾ ಬೇಡವಾ ಅಂತ ಹೇಳಿ. ಕಾರಣ ಅವರದೇ ಪಕ್ಷದಲ್ಲಿರುವಂಥದ್ದು ಯಾರ್ದಾದ್ರೂ ಬಣ್ಣ ಬಟಾಬಯಲಾಗ್ಬಿಡುತ್ತಾ? ಅದಕ್ಕೆ ಹೈಕಮಾಂಡ್ ಇದಕ್ಕೆ ರೆಡ್ ಸಿಗ್ನಲ್ ಅನ್ನು ಕೊಟ್ಟಿದೆಯಾ? ಇದೇ ಬೇರೆ ಯಾವುದಾದ್ರೂ ಆಗಿದ್ರೆ ಉನ್ನತ ಮಟ್ಟದ ತನಿಖೆಯನ್ನು ಮಾಡಬೇಕಾ ಬೇಡವಾ ಅಂತೇಳಿ ಹೈಕಮಾಂಡ್ ಹೋಗಿ ಪರ್ಮಿಷನ್ ಕೇಳುವಂಥ ಪರಿಸ್ಥಿತಿಯಲ್ಲಿದ್ದರೆ ಕೊಡ್ತಿರ್ಲಿಲ್ವಾ ಉನ್ನತ ಮಟ್ಟದ ತನಿಖೆಗೆ? ಈ ಉನ್ನತ ಮಟ್ಟದ ತನಿಖೆಗೆ ಕೊಡದೇ ಇರೋದಕ್ಕೆ ಕಾರಣ ಏನು ಅಂತಂದರೆ ಅವರದ್ದೇ ಪಕ್ಷದಲ್ಲಿರುವಂಥವರೇ ಯಾರೋ ಏನೋ ಮಾಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಅದೆಲ್ಲವೂ ಕೂಡ ಸಿಕ್ಕಾಕೊಳ್ಳುವಂಥ ಹಂತಕ್ಕೆ ಬಂದಿದೆ. ಹಾಗಾಗಿ ಅದನ್ನು ರಕ್ಷಣೆ ಮಾಡುವಂಥ ಕೆಲಸಕ್ಕೆ ಈ ಸರ್ಕಾರ ಮುಂದಾಗಿದೆ ಅನ್ನುವಂಥದ್ದು ಬಟಾಬಯಲಾಗ್ತಾ ಇದೆ ಈ ಮೂಲಕವಾಗಿ. ಹಾಗಿದ್ದಾಗ ಯಾರೂ ಇಲ್ಲ ಅನ್ನೋದಾಗಿದ್ದರೆ ಇನ್ಯಾವನೋ ಆ ಹನಿ ಟ್ರ್ಯಾಪನ್ನು ಮಾಡಿದ್ದಾನೆ, ಪ್ರಯತ್ನವನ್ನು ಮಾಡಿದ್ದಾನೆ, ಅವನು ಯಾರು ಅಂತ ಹೇಳಿ ತನಿಖೆ ಮಾಡಿಸೋಕ್ಕೇನಾಗಿತ್ತು? ಬಟ್ ಇದು ಯಾಕೋ ಬುಡಕ್ಕೆ ಬರುತ್ತೆ, ಪಕ್ಷದ ಬುಡಕ್ಕೆ ಅನ್ನೋ ಕಾರಣಕ್ಕೋಸ್ಕರ ಇದನ್ನು ಉನ್ನತ ಮಟ್ಟದ ತನಿಖೆಯನ್ನು ಇಲ್ಲಿಗೆ ನಿಲ್ಲಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಎಳ್ಳು ನೀರು ಬಿಟ್ಟರೆ ಅದಕ್ಕೆ